ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಚೆನ್ನಾಗಿದ್ದೀರಮ್ಮ? ತುಂಬ ದಿನ ಆಯ್ತು ನೋಡಿದೆ. ಹುಷಾರಿರಲಿಲ್ಲ ಅರ್ಚಕರೇ, ಹಾಗಾಗಿ ಬರೋಕ್ಕಾಗಲಿಲ್ಲ. ಹಾಂ ಸರಿ, ನಿಮ್ಮ ನಾದಿನಿ ಬಂದು ಹೇಳಿದ್ವು. ಈಗ ಹೇಗಿದ್ದೀರಾ? ದೇವ್ರ ದಯೆ, ಚೆನ್ನಾಗಿದ್ದೀನಿ. ತುಂಬ ಸಂತೋಷಮ್ಮ. ನಿಮ್ಮ ನಾದಿನಿ ಬಂದು ನಿಮ್ಮ ಹೆಸರಲ್ಲೇ ಅರ್ಚನೆ ಮಾಡಿಸ್ಲಿ. ಇವ್ರು ಯಾರು? ನಿಮ್ಮ ಸೊಸೆನಾ? ನಾನು ಇವ್ರ ಸೊಸೆ ಅಲ್ಲ, ನಮ್ಮ ಅಕ್ಕ ಇವ್ರ ಸೊಸೆ. ನಿಶ್ಚಿತಾರ್ಥ ಆಗದೆ ಮುಂದಿನ ತಿಂಗಳು ಲಗ್ನ. ಮನುಷ್ಯ ಒಂದು ತೀರ್ಮಾನ ಮಾಡಿದ್ರೆ ಭಗವಂತ ಇನ್ನೊಂದು ತೀರ್ಮಾನ ಮಾಡಿರ್ತಾನೆ. ನನ್ನ ಮಗನ ಮದುವೆಗೆ ನೀವು ಖಂಡಿತ ಬರಬೇಕು ಅರ್ಚಕರೇ. ಬರ್ತೀನಮ್ಮ, ಬಂದೇ ಬರ್ತೀನಿ. ಮದುವೆ ಬಂದು ಆಶೀರ್ವಾದ ಮಾಡೋದಕ್ಕಿಂತ ಬೇರೆ ಭಾಗ್ಯ ಬೇಕಾ? ಯಾರ ಹೆಸರಲ್ಲಿ ಅರ್ಚನೆ ಮಾಡಬೇಕಮ್ಮ ಈಗ? ಈ ಮಗು ಹೆಸರು ಲಕ್ಷ್ಮಿ ಅಂತ. 2 ಸಲ ನನ್ನ ಜೀವ ಉಳಿಸಿದವಳು. ಅವಳ ಹೆಸರಲ್ಲೇ ಮಾಡಿ. ನಾರಿಕೇಲ ಕಂಡ ಕದಲಿ ಪರಮಹಾ ನೈವೇದ್ಯಂ ವಿಸರ್ಜರಾಮೆ ಅಧಿಕ ಪುಣ್ಯಫಲ ಪ್ರಾಪ್ತ್ಯರ್ಥಂ ಪಶ್ಚಾತ್ ಮಹಾಮಂಗಲ ನೀರಾಜನಂ ಕರಿಷ್ಯೆ. ಓಂ ಹಿರಣ್ಯಪಾತ್ರಂ ವದೋ ಪೂರ್ಣಂ ದದಾತೆ ಮತವ್ಯೋ ಸಾನೀತೆ ಏಕದಾ ಬ್ರಹ್ಮಣ ಉಪಹರತೆ. ಅರ್ಚತ ಪ್ರಾರ್ಚತ ಪ್ರಿಯಮೇಧಾಸೋ ಅರ್ಚತ ಅರ್ಚಂತ ಪುತ್ರಕ ಉತ ಪುರಂದ ದೃಷ್ಟವರ್ಚತ. ಯಾವತ್ತು ನಿಮ್ಮ ಮಗನ ಹೆಸರಲ್ಲಿ ಅರ್ಚನೆ ಮಾಡೋರು ಇವತ್ತು ಇವೇ ಹೆಸರಲ್ಲಿ ಮಾಡ್ತಾ ಇದ್ದಿಲ್ಲ. ಅವನು ನನ್ನ ಹೊಟ್ಟೆಲಿ ಹುಟ್ಟಿದ ಮಗ, ಇವಳು ನನಗೆ ಜೀವ ಕೊಟ್ಟ ತಾಯಿ. ಅವ್ವ, ಅದೇನದು ಎಲ್ಲರ ಹತ್ರನೂ? ನಾನು ಪ್ರದಕ್ಷಿಣೆ ಹಾಕೊಂಡು ಬರ್ತೀನಿ, ನೀವು ಇಲ್ಲೇ ಇರಬೇಕು. ಯಾರಮ್ಮ ಇವರು? ಅವಳು ಯಾರೋ, ಎಲ್ಲಿಂದ ಬಂದ್ಲೋ ಗೊತ್ತಿಲ್ಲ ಅರ್ಚಕರೇ. ಯೋಗ ಯೋಗ ಅಂತಾರಲ್ಲ ಹಾಗೆ. ನನ್ನ ಮನೇಲೇ ಇದ್ದಾಳೆ, ನನ್ನ ಜೊತೆಲೇ ಇದ್ದಾಳೆ. ಕೊರಳಲ್ಲಿ ಮಾಂಗಲ್ಯ ಇದೆ, ಆದರೆ ಸುತ್ತಮುತ್ತ ಓಡಾಡೋ ಗಂಡ ಮಾತ್ರ ಇಲ್ಲ. ನಾನೇ ದೇವಸ್ಥಾನಕ್ಕೆ ಹೋಗಿ ಅಮ್ಮನ ಕರ್ಕೊಂಬರ್ತೀನಿ. ಚಂದು, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ಯಾ? ಅದಕ್ಕೆ ಇನ್ನೇನು ಬಂದ್ಬಿಡ್ತಾರೆ. ಹೌದು ಚಂದು, ನಿಮ್ಮಮ್ಮ ಹೋಗಿರೋ ದೇವಸ್ಥಾನ ಇಲ್ಲೇ ಪಕ್ಕದಲ್ಲೇ ಇದೆ. ಇನ್ನೇನು ಬಂದ್ಬಿಡ್ತಾಳೆ, ಸ್ವಲ್ಪ ತಡಿಯೋ. ನಿಮ್ಗೆ ಯಾರಿಗೂ ನನ್ನ ಟೆನ್ಷನ್ ಅರ್ಥ ಆಗ್ತಿಲ್ಲ. ಅವತ್ತು ಎಂಗೇಜ್ಮೆಂಟ್ ಹಾಲಲ್ಲಿ ಇಷ್ಟು ಜನ ಇದ್ರೂ ಅಮ್ಮನ ಹೊರಗೋಗಕ್ಕೆ ಬಿಟ್ಟಿದ್ದೀರಾ. ಅದರಿಂದ ಏನೆಲ್ಲ ಅನಾಹುತ ಆಯ್ತು. ಇವತ್ತಿಗೂ ಅಮ್ಮ ಚೇತರಿಸ್ಕೊಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂದ್ರಂತೆ, ನೀವೆಲ್ಲ ಹೋಗ್ಬಾ ಅಂತ ಕಳ್ಸಿಕೊಟ್ಟಿದ್ದೀರಾ. ಮತ್ತೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಇದೇನಾ ನೀವು ನನ್ನ ತಾಯಿ ನೋಡ್ಕೊಳ್ಳೋ ರೀತಿ? ನಿಮ್ಮನ್ನೆಲ್ಲ ನಂಬ್ಕೊಂಡು ನಾನು ಹೇಗೆ ಹೊರಗೋಗ್ಲಿ? ಯಾರಿಗೂ ಜವಾಬ್ದಾರಿನೇ ಇಲ್ಲ. ಚಂದು, ಅಮ್ಮ ಒಬ್ಬರನ್ನೇ ಕಳ್ಸಿಲ್ಲ, ಜೊತೆಗೆ ಚಿನ್ನೂ ಹೋಗಿದ್ದಾಳೆ. ಸಾಕ್ ನಿಲ್ಸಿ. ಚಿನ್ನು ಚಿನ್ನು ಚಿನ್ನು, ಯಾರು ಚಿನ್ನು? ಓಕೆ, ಅಮ್ಮನ 2 ಸರಿ ಕಾಪಾಡಿದಾಳೆ, ಈಗಲೂ ಅಮ್ಮನ ಜೊತೆನೇ ಇದ್ದಾಳೆ, ಒಪ್ಕೋತೀನಿ. ಆದ್ರೆ ಅವಳಿಗೂ ಈ ಮನೆಗೂ ಏನ್ ಸಂಬಂಧ? ಅವಳಿಗೂ ಅಮ್ಮಂಗೂ ಏನ್ ಸಂಬಂಧ? ಶ್ರುತಿಗೆ ಎಲ್ಲೋ ಸಿಕ್ಕಿದಾಳೆ, ತಂಗಿ ಅಂತ ಟ್ರೀಟ್ ಮಾಡ್ತಿಯಾಳೆ. ಅಮ್ಮನ್ ನೋಡ್ಕೊಳಕ್ ಈ ಮನೆಗೂ ಕರ್ಕೊಂಡ್ ಬಂದ್ಯಾಳೆ, ಅದನ್ನೂ ಒಪ್ಕೋತೀನಿ. ಆದ್ರೆ ಅಜ್ಜಿ, ತಾತ, ಅತ್ತೆದಿರು, ಮಾವ ನೀವೆಲ್ಲ ಇದ್ದೀರಾ, ಮೇಲಾಗಿ ರಕ್ತ ಸಂಬಂಧಿಗಳು. ನೀವೇ ಅಮ್ಮನ್ ಚೆನ್ನಾಗಿ ನೋಡ್ಕೋತಾ ಇಲ್ಲ. ಇನ್ನ 3ನೇ ಅವಳು ಚಿನ್ನು, ಅವಳನ್ನ ಹೇಗ್ ನಂಬೋದು? ಚಂದು, ನೀನು ನಮ್ಮನ್ನೆಲ್ಲ ಅಪಾರ್ಥ ಮಾಡ್ಕೊಂಡಿದ್ಯಾ. ಅದಕ್ಕೆ ನಮ್ಮನ್ನ ಕರೆದಿದ್ರೆ ನಾವೇನು ಬರಲ್ಲ ಅಂತ ಹೇಳ್ತಾ ಇದ್ವಾ? ನಮ್ಮ ಜೊತೆ ಬರೋದಕ್ಕೆ ಅತ್ತಿಗೆಗೆ ಬಹುಶಃ ಇಷ್ಟ ಇಲ್ಲ.
ನೀವೇನು ಬೇಜಾರು ಮಾಡ್ಕೋಬೇಡಿ. ಚಂದುನ ನಾನು ಸಮಾಧಾನ ಮಾಡ್ತೀನಿ. ಅಮ್ಮ ಮೊಬೈಲ್ ತೊಗೊಂಡೋಗಿದ್ರೆ ಫೋನ್ ಮಾಡಿ ಬರೋ ಕೇಳಿ. ಅಪ್ಪ ಹಾಕಿದ ಆಲದ ಮರದ ನೆರಳಿಗಿಂತ ಹೊಸದಾಗಿ ಚಿಗುರು ಹೊಡಿತಾ ಇರೋ ಮರದ ನೆರಳೆ ತುಂಬಾ ಪ್ರೀತಿ ಆಗ್ತಾ ಇದೆ. ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕೊಳಕ್ಕಾಗತ್ತಾ? ಅಂದ್ರೆ ಏನೇ ನಿನ್ ಮಾತಿನ ಅರ್ಥ? ಅತ್ತಿಗೆಗೆ ಚಿನ್ನು ಜೊತೆ ಹೋಗೋದೇ ಇಷ್ಟ ಆಗಿರ್ಬೇಕು, ಅದಕ್ಕೆ ಹೋಗಿದ್ದಾರೆ. ಅಂದ್ರೆ ನಾವೆಲ್ಲ ಈ ಮನೆಯಲ್ಲಿ ಏನು? ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಮೊದಲನೇ ಚಂದನ್ ಟೆನ್ಷನ್ ಮಾಡ್ಕೊಂಡು ಹೋಗಿದ್ದಾನೆ, ಇದ್ರ ಜೊತೆ ನಿಮ್ ಜಗಳ ಬೇರೆ. ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಾ ಇರ್ತಾಳೆ. ಅವಕಾಶವಾದಿಗಳು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನು ನನಗೆ ಅತ್ತೆ ಆಗಿ ಹುಟ್ಬೇಕಿತ್ತು, ಒಪ್ಪಿ ತಪ್ಪಿ ತಂಗಿ ಆಗಿ ಹುಟ್ಬಿಟ್ಟಿದ್ಯಾ. ನೀನ್ ಮೊದಲು ಅತ್ತಿಗೆನ ತಾಯಿ ತರ ಟ್ರೀಟ್ ಮಾಡೋದನ್ನ ಕಲ್ತ್ಕೊ, ಆವಾಗ ತಂಗಿ ತಂಗಿಯಾಗೆ ಉಳ್ಕೋತಾಳೆ. ಶ್ವೇತಾ, ಮೊದಲು ನಿಮ್ಮ ಅಕ್ಕನಿಗೊಂದು ಮದುವೆ ಆಗ ಕೇಳು, ಆಗ ಸಂಬಂಧಗಳಿಗೆ ಬೆಲೆ ಗೊತ್ತಾಗುತ್ತೆ. ದೇವಸ್ಯ ಗ್ರಹೇ ಮುನಯೋ ವಸಂತಿ ದೇವಾನಾಂ ಕವಯ ಪಾರ್ಥಿವಾಸಃ ದೇವಾ ಇದಂ ಮೇ ಸುಮನಸ್ಯ ಮಾನೋ ದಿವಿ ದೇವಾ ವಸವೋ ದೀರ್ಘಮಾಯುಃ ಮನಸ್ಸಂಕಲ್ಪ ಸಿದ್ಧಿರಸ್ತು ಉತ್ತರೋತ್ತರಾಭಿವೃದ್ಧಿರಸ್ತು. ವಿರಸದಿಂದ ಗಂಡ ಹೆಂಡತಿ ಬೇರೆಯಾಗಿದ್ದರೆ ಈ ಜೋಡಿ ಬಾಳೆಹಣ್ಣು ತಿಂದರೆ ಅವರಿಬ್ಬರು ಒಂದಾಗ್ತಾ ಇರುವಂಥದ್ದು ಲೋಕದಲ್ಲಿರುವಂಥ ಪ್ರತೀತಿ. ಅರ್ಚಕ್ರೆ, ಲಕ್ಷ್ಮಿ ನನ್ನ ಮನೇಲೆ ನನ್ನ ಕಣ್ಮುಂದೆನೇ ಇದ್ದಾಳೆ, ಆದರೆ ಅವಳ ಗಂಡ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ವಲ್ಲ. ಪರವಾಗಿಲ್ಲಮ್ಮ, ಒಂದು ಹಣ್ಣು ಇವಳು ತಿನ್ನಲಿ, ಒಂದು ಹಣ್ಣು ನಿಮ್ಮ ಮನೆ ದೇವ್ರ ಮೇಲೆ ಇಟ್ಟುಬಿಡಿ. ಪಾರ್ವತಿ, ಸದ್ಯ ಬಂದ್ರಲ್ಲಮ್ಮ. ಯಾಕೆ ಮಾವ, ಏನಾಯ್ತು? ಏನಿಲ್ಲಮ್ಮ, ಏನಿಲ್ಲ. ತಾತ, ಪ್ರಸಾದ ತಗೊಳ್ಳಿ. ಯಾಕೆ ಮಾವ ಒಂಥರ ಇದ್ದೀರಿ? ಚಿನ್ನು, BP ಮಾತ್ರೆ ಕೊಟ್ಟೆ ಅಲ್ವಾ ನೀನು? ದೇವಸ್ಥಾನಕ್ಕೆ ಹೋಗೋಕೆ ಮೊದಲೇ ಕೊಟ್ಟಿದ್ದಾಳಮ್ಮ. ಮಾವ ಪ್ಲೀಸ್, ಏನೋ ಆಗಿದೆ, ಏನಾಗಿದೆ ಅಂತ ಹೇಳಿ ಮಾವ. ಪಾರ್ವತಿ, ನಿನ್ನ ಮಗ ತುಂಬ ಕೋಪ ಮಾಡ್ಕೊಂಡಿದ್ದಾನಮ್ಮ, ತುಂಬ ಬೇಸರ ಮಾಡ್ಕೊಂಡಿದ್ದಾನೆ. ಯಾಕೆ? ಯಾಕಂತೆ? ನೀನು ದೇವಸ್ಥಾನಕ್ಕೆ ಹೋಗಬಾರ್ದಾಗಿತ್ತು, ನೀನು ಹೋಗ್ತೀನಿ ಅಂದಾಗ ನಾನು ಕಳಿಸ್ಬಾರ್ದಾಗಿತ್ತು. ಇಷ್ಟೊತ್ತು ನನ್ನ ಎದುರು ಬೀರ್ ದೇವ್ರ ಥರ ಕುಣಿದು ಕುಪ್ಪಳಿಸಿ ಹೋದ. ತಾತ, ನೀನು ತಪ್ಪು ಮಾಡಿದೀಯಾ, ಅಮ್ಮನ ದೇವಸ್ಥಾನಕ್ಕೆ ಯಾಕೆ ಕಳಿಸಿದ್ಯಾ ಅಂತ ನನ್ನ ಮೇಲೆ ಹಾರಾಡ್ದ. ಯಾಕೋ ತುಂಬಾ ಬೇಜಾರಾಯ್ತಮ್ಮ. ಒಂದೊಂದ್ಸಲ ಇವನು ಶುದ್ಧ ಅವಿವೇಕಿ. ನೀವ್ ಯಾಕೆ ಅವನ ಮಾತಿಗೆ ಬೇಸರ ಮಾಡ್ಕೋತೀರಮ್ಮವ? ಇತ್ತೀಚೆಗೆ ಯಾಕೋ ಇವಂದು ತುಂಬಾ ಅತಿ ಆಯ್ತು. ತಾನೇ ಮನೆ ಯಜಮಾನ ಅನ್ನೋ ಹಾಗಾಡ್ತಾನೆ. ನಿಜ ಅಲ್ಲಮ್ಮ, ಅವನೇ ಈ ಮನೆ ಯಜಮಾನ. ಈ ಮನೆ ಯಜಮಾನ ಅವನಲ್ಲ ಮಾವ, ನೀವು. ನಾನ್ ದೇವಸ್ಥಾನಕ್ಕೆ ಹೋಗಕ್ಕೆ ಇವನ್ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಿತ್ತಂತ. ಅಷ್ಟಕ್ಕೂ ನನ್ನನ್ನು ಕೇಳ್ಬೇಕಿತ್ತು ಅವನು, ನಿಮ್ಮನ್ ಯಾಕಂತ ಕೇಳ್ದ? ಎಲ್ಲಿ ಅವನು? ನೋಡಮ್ಮ, ಚಂದುಗೆ ನೀನೇನು ಅನ್ಬೇಡ. ಮೊದಲೇದು ನೀನು ಹಾಸಿಗೆಯಿಂದ ಏಳಬಾರ್ದಾಗಿತ್ತು, ಅದು ನೀನು ದೊಡ್ಡ ತಪ್ಪು. ಆಮೇಲೆ ದೇವಸ್ಥಾನಕ್ಕೆ ಹೋಗಿದ್ದು ಎರಡನೇ ತಪ್ಪು. ಚಂದು ಹೇಳಿದ್ದೆ ಸರಿ. ಸುಮ್ಮನೆ ಮೊಮ್ಮಗನ್ ವಹಿಸ್ಕೊಂಡು ಮಾತಾಡಬೇಡಿ ಮಾವ. ನೀವು ಅವನು ಹೇಳ್ದಾಗ ಕೇಳ್ತೀರಾ ಅಂತ ನಿಮ್ಮ ಮುಂದೆ ಎಗರಾಡ್ತಾನೆ ಅಷ್ಟೇ. ಇವತ್ತು ಅವನಿಗೆ ಬುದ್ಧಿ ಕಲಿಸ್ತೀನಿ.
ದೊಡ್ಡವ್ರ ಮುಂದೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ ಗೊತ್ತಾಗಲ್ವಾ ಮಾವ ಅವನಿಗೆ? ನೀವೇ ಅವನಿಗೆ ಸದರ ಕೊಟ್ಟಿರೋದು ಮಾವ. ಅದಕ್ಕೆ ಅವ್ನು ನಿಮ್ಮ ಮುಂದೆ ಸರ್ದಾರ ಆಡ್ದಾಗ ಆಡ್ತಾನೆ. ಇವತ್ತು ಅವನಿಗೆ ಮೂಗುದಾರ ಹಾಕ್ತೀನಿ. ಅಲ್ಲಮ್ಮ, ಅವನು ಮೊದಲೇ ಸಿಟ್ಟು ಮಾಡ್ಕೊಂಡಿದ್ದಾನೆ. ಇದ್ರ ಮೇಲೆ ಅವ್ನ್ ನೀನು ಸಿಟ್ಟು ಸೆಡವು ಎಲ್ಲ ಅಜ್ಜಿ ತಾತನ ಮುಂದೆ. ನನ್ನ ಮುಂದೆ ಅದೇನು ನಡೆಯೋದಿಲ್ಲ. ಒಳ್ಳೆ ಧರ್ಮ ಸಂಕಟಕ್ಕೆ ಇಟ್ಕೊಂಡ್ಬಿಡ್ತಲ್ಲ ಇದು. ಮಾವ ನೀವು ಸುಮ್ಮನೆ ಇರಿ. ಚಿನ್ನು ನಡಿ. ಅವ್ವ, ತುಂಬ ಆಯಾಸ ಆಗ್ತಾ ಇದೆಯಾ? ಇಲ್ಲ ಮಗಳೇ, ಯಾಕೆ ಗಾಬರಿ ಆಗ್ತಾ ಇದೆಯಾ? ನಾನು ನಿಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಲೇಬಾರ್ದಾಗಿತ್ತು. ನಾನು ನಿಮಗೆ ಹೇಳಿದೆ, ನೀವೇ ಬಲವಂತ ಮಾಡಿ ಕರ್ಕೊಂಡು ಹೋದ್ರಿ. ಈಗ ನಿಮ್ಮ ಮಗ ಬಂದು ನನಗೆ ಬೈದ್ರೆ? ನನ್ನ ಮುಂದೆ ಒಂದು ಸ್ವಲ್ಪ ಹೊತ್ತು ಕುಣಿತಾನೆ, ಆಮೇಲೆ ತಾನೇ ಸಮಾಧಾನ ಆಗ್ತಾನೆ. ನೀನು ಯಾಕೆ ಹೆದರ್ಕೋತೀಯ ಕಂದ? ನನ್ನ ಮಗ ತುಂಬ ಒಳ್ಳೆ ಹುಡುಗ. ಅವನ ಹಾರಾಟ ಕೂಗಾಟ ಏನಿದ್ರು ಅವನ ಅಜ್ಜಿ ತಾತನ ಎದುರಿಗೆ ಅಥವಾ ನನ್ನ ಎದುರುಗಡೆ ಅಷ್ಟೇ. ಆದರೂ ಒಳೊಳಗೆ ತುಂಬ ಭಯ ಆಗ್ತಾ ಇದೆ. ಭಯ ಯಾಕೆ ಮಗಳೇ? ನೋಡ್ದ್ಯಾ, ನಾನು ಮರ್ತೇ ಬಿಟ್ಟಿದ್ದೀನಿ. ತಗೋ ತಿನ್ನು. ಯಾಕವ್ವ? ಯಾಕೆ ಗೀಕೆ ಅಂತ ಎಲ್ಲ ಕೇಳಬಾರ್ದು. ತಿನ್ನು ಅಂದರೆ ತಿನ್ನಬೇಕು. ತಿನ್ನು. ಅದು ಪೂರ್ತಿ ನೀನೇ ತಿನ್ನಬೇಕು. ಆಯ್ತಾ? ತಗೋ, ಇದನ್ನ ದೇವ್ರ ಮುಂದೆ ಇಡು. ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೊ. ಅಮ್ಮ, ಚಿನ್ನುಗೂ ಕೊಟ್ಟಾಯ್ತು, ದೇವ್ರ ಮುಂದೆನೂ ಇಟ್ಟಾಯ್ತು, ನನಗೆ ಕೊಡಲ್ವಾ? ಕೊಡದೇ ಇರ್ತೀನ? ನನಗೆ ಈ ಬಾಳೆಹಣ್ಣು ಬೇಡ, ಅದು ಬೇಕು. ಅದು ನಿನಗಾಗಿ ಅಲ್ಲ. ಯಾಕೆ? ಅದು ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ. ರಾಮು, ಒಂದು ಲೋಟ ನೀರು ತಗೊಂಡು ಬಾ ಮಗನೇ. ಸರಿ ಅಮ್ಮ, ತಂದೆ. ಭಗವಂತ, ಚಿನ್ನು ಏನು ಅರಿಯದ ಕೂಸು. ಅವಳ ಗಂಡ ಅವಳ ಜೊತೆಲಿಲ್ಲ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೆ ಗೊತ್ತಿಲ್ಲ. ಅವನಾಗೆ ಇಲ್ಲಿಗೆ ಬರೋ ಹಾಗೆ ಮಾಡು. ಅವರಿಬ್ಬರು ಅನ್ಯೋನ್ಯವಾಗಿ ಬಾಳ್ವೆ ನಡೆಸೋ ಹಾಗೆ ಮಾಡು ಭಗವಂತ. ಅಮ್ಮ, ನಿಂಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಯಾಕಿಲ್ಲ? ಈಗ ನೀನೇ ಕೇಳ್ತಾ ಇದೆಯಲ್ಲ. ಯಾರನ್ನು ಕೇಳ್ಕೊಂಡು ದೇವಸ್ಥಾನಕ್ಕೆ ಹೋಗಿದ್ದ?
ಹೋಗೋ ಹೋಗೋ. ನಾನು ದೇವಸ್ಥಾನಕ್ಕೆ ಹೋಗೋಕ್ಕೆ ನಿನ್ನ ಪರ್ಮಿಷನ್ ಕೇಳ್ಕೊಂಡು ಹೋಗ್ಬೇಕಾ? ನಂದು ದೇವ್ರದ್ದು ಒಂದು ಅವಿನಾಭಾವ ಸಂಬಂಧ. ನನ್ನ ದೇವ್ರ ಮಧ್ಯೆ ನೀನು ತಲೆ ಹಾಕ್ಬೇಡ. ಸರಿ, ತಲೆ ಹಾಕಲ್ಲ. ನನ್ಗೆ ಹೇಳಿದ್ದೀನಿ, ನೀ ಆ ದೇವ್ರಿಗೂ ಹೇಳು ತಾಯಿ ಮಗನ ಮಧ್ಯೆ ತಲೆ ಹಾಕ್ಬೇಡ ಅಂತ. ನಿನಗೆ ಮಾತು ಕಲಿಸಿ ನಾನು ಕೆಟ್ಟೆ. ನಗ್ಬೇಡ ನಗ್ಬೇಡ ಅನ್ನಲ್ಲ. ನಿನ್ಗೆ ಹುಷಾರಿಲ್ದೇ ಇರ್ಬೇಕಾದ್ರು ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಷ್ಟೊಂದು ಪ್ರೀತಿ ಇದ್ರೆ ಆ ದೇವ್ರಿಗೆ ಮನೆಗೆ ಬಂದು ನಿನ್ನ ನೋಡ್ಕೊಂಡು ಹೋಗಕ್ ಕೇಳೋ. ನನ್ನ ಮೇಲಿನ ಕೋಪನ ಪಾಪ ದೇವ್ರ ಮೇಲೆ, ದೇವ್ರಂತ ತಾತನ ಮೇಲೆ ಯಾಕೆ ತೀರಿಸ್ಕೋತೀಯ ಮಗನೇ? ಪಾಪ ತಾತನ ಮೇಲೆ ಯಾಕೆ ಆ ಥರ ಹಾರಾಡಿದ್ಯಾ? ಯಾಕೆ ಕೆಟ್ಟದಾಗ ಮಾತಾಡಿದ್ಯಾ? ಎಲ್ಲ ನಿನ್ನಿಂದನೇ. ಮೊದ್ಲು ದೇವಸ್ಥಾನಕ್ಕೆ ಯಾಕೆ ಹೋದೆ ಅದಕ್ಕೆ ಉತ್ತರ ಕೊಡು. ಚೆನ್ನಾಗಿದೆ ಕಣೋ. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತಾರೆ? ಕುಂಟ ಬಿಲ್ಲೆ ಆಡಕ್ ಹೋಗ್ತಾರ? ಅಮ್ಮ, ತಮಾಷೆ ಮಾಡ್ಬೇಡ. ನಿನ್ ಮೇಲೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದಿದೆ. ಮಕ್ಕಳು ತಾಯಿ ಮೇಲೆ ಸಿಟ್ಟು ಮಾಡ್ಕೊಂಡ್ರೆ ತಾಯಂದ್ರಿಗೆ ತುಂಬಾ ಸಂತೋಷ ಆಗುತ್ತೆ, ಗೊತ್ತಾ? ಚಂದು ಚಂದು ಚಂದು. ಅಮ್ಮ, ನಿನಗೆ ಯಾಕಮ್ಮ ಅರ್ಥ ಆಗಲ್ಲ? ಒಬ್ಳು ತಾಯಿಗೆ 100 ಜನ ಮಕ್ಕಳಿರ್ಬೋದು, ಆದ್ರೆ ಒಬ್ಬ ಮಗನ್ಗೆ ಒಬ್ಳೆ ತಾಯಿ ಅಲ್ವಮ್ಮ? ಚಂದು ಪ್ಲೀಸ್, ತಪ್ಪಾಯ್ತು ಕಂದ, ತಪ್ಪಾಯ್ತು ಮಗನೇ. ಇನ್ನೊಂದ್ಸಲ ಎಲ್ಲಿಗೆ ಹೋಗ್ಬೇಕಾದ್ರೂ ನಿನಗೆ ಹೇಳೇ ಹೋಗ್ತೀನಿ, ಆಯ್ತಾ? ನೀನು ಹುಷಾರಾಗೋ ತನಕ ಎಲ್ಲೂ ಹೋಗ್ಬೇಡ ಅಷ್ಟೇ. ಸರಿ, ಹೋಗಲ್ಲ. ವಿರಸದಿಂದ ಗಂಡ ಹೆಂಡತಿ ಬೇರೆ ಆಗಿದ್ದರೆ ಈ ಜೋಡಿ ಬಾಳೆಹಣ್ಣು ತಿಂದರೆ ಅವರಿಬ್ಬರು ಒಂದಾಗ್ತಾ ಇರುವಂಥದ್ದು ಲೋಕದಲ್ಲಿರುವಂಥ ಪ್ರತೀತಿ. ಪರವಾಗಿಲ್ಲಮ್ಮ, ಒಂದು ಹಣ್ಣು ಇವಳು ತಿನ್ನಲಿ, ಒಂದು ಹಣ್ಣು ನಿಮ್ಮ ಮನೆ ದೇವ್ರ ಮೇಲೆ ಇಟ್ಟುಬಿಡಿ. ಚಂದು, ಅದು ನಿನಗೆ ಅಂತ ಇಟ್ಟ ಹಣ್ಣಲ್ಲ, ಅದು ನಿನ್ನ ಪಾಲಿಂದಲ್ಲ. ಊರ್ ದೇವರು ಮನೆ ದೇವರು ಕೊಟ್ಟು ಕಳ್ಸಿರ ಹಣ್ಣ? ಅದು ನಿನ್ನ ಪಾಲಿನ ಹಣ್ಣಲ್ಲ ಅಷ್ಟೇ. ಯಾರ ಪಾಲಿನ ಹಣ್ಣೋ ಏನೋ ನನಗ್ ಬಂತು. ಆ ದೇವರು ನಾನೇ ತಿನ್ಬೇಕು ಅಂತ ನನ್ನ ಹಣೆಯಲ್ಲಿ ಬರ್ತಿದ್ರೆ ಏನ್ ಮಾಡಕ್ಕಾಗತ್ತೆ? ಅಲ್ಲ ಕಣಮ್ಮ, ಡೈಲಿ ಪ್ರಸಾದ ತಿನ್ನು ಅಂತ ನಾನು ತಲೆ ತಿಂತಾ ಇರ್ತೀಯ. ಇವತ್ತು ನಾನೇ ತಗೊಂಡು ತಿಂತಾ ಇದ್ರೆ ಯಾಕೆ ಇಷ್ಟು ಕಂಗಾಲಾಗಿದ್ಯಾ? ಅದು ಹಾಗಲ್ಲ, ಅದು ನಿನಗೆ ಹೇಗೆ ಬಿಡಿಸಿ ಹೇಳೋದು? ಒಂದು ಹಣ್ಣಿಗೆ ಯಾಕಮ್ಮ ತಲೆ ಕೆಡ್ಸ್ಕೊತಿದ್ಯಾ? ಎಷ್ಟು ಹಣ್ಣು ಬೇಕು ಕೇಳು, ಒಂದು ಗೊನೆನೇ ತಂದಿಡ್ತೀನಿ. ಯಾವ ಹಣ್ಣು ಬೇಕು? ಪಚ್ಚಬಾಳೆ, ರಸಬಾಳೆ, ಏಲಕ್ಕಿ ಬಾಳೆ, ಪೂಜೆ ಬಾಳೆ? ಯಾವುದು ಬೇಡ, ಹೋಗು. ಈಗ ತಿಂದಾಯ್ತಲ್ಲ, ಇನ್ನು ಮಾತಾಡಿ ಏನು ಪ್ರಯೋಜನ? ನನಗೆ ಕೆಲಸ ಎಲ್ಲ ನೀನು ಅರ್ಥನೇ ಆಗಲ್ಲಮ್ಮ. ಸರಿ, ಆಫೀಸಿಗೆ ಟೈಮ್ ಆಯಿತು, ನಾ ಹೋಗ್ತೀನಿ. ನೀನೇನಾದರೂ ಅಪ್ಪಿ ತಪ್ಪಿ ರೂಮಿಂದ ಹೊರಗೆ ಕಾಲಿಟ್ರೆ ನಿನ್ನ ಕಾಲ್ ಮುರಿತೀನಿ ಮಗಳೇ. ನನ್ನ ಮುಂದೆ ಇನ್ನೊಂದ್ಸಲ ಬೆರಳು ತೋರಿಸಿ ಮಾತಾಡಿದ್ರೆ ಬೆರಳು ಮುರಿದಾಕ್ಬಿಡ್ತೀನಿ ಮಗನೇ. ಚಿನ್ನು ಯಜಮಾನ್ರ ಪಾಲಿಂದು. ಅರ್ಚಕರು ಹೇಳಿದ್ದಾರೆ, ಗಂಡ ಹೆಂಡತಿ ಜೋಡಿ ಬಾಳೆಹಣ್ಣು ತಿಂದರೆ ಅದೇ ಥರ ಸದಾ ಒಟ್ಟಿಗೆ ಇರ್ತಾರೆ ಅಂತ. ಚಿನ್ನು ಗಂಡ ಇಲ್ಲಿಲ್ವಲ್ಲ, ಅದಕ್ಕೆ ಅದನ್ನ ದೇವ್ರ ಮುಂದೆ ಇಡಿಸಿದ್ದೀನಿ.